ನಮಸ್ಕಾರ. ನಾನು ನಮ್ಮ ಗುರು, ನಮ್ಮ ಸ್ವಾಮಿ ಸತ್ಯಸಾಯಿ ಬಾಬಾ ಅವರವರ ಚರಣ ಕಮಲಗಳಿಗೆ ಸಾಷ್ಟಾಂಗ ಪ್ರಣಾಮವನ್ನು ಹೇಳುತ್ತಾ, ಇಂದು ನಾವು ಇಲ್ಲಿ ಬಂದ ಉದ್ದೇಶ ನಮ್ಮ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾರವರ 100ನೇ ಹುಟ್ಟುಹಬ್ಬ ನಡೆಯಿತು. ಏಪ್ರಿಲ್ 24, 2025ರಿಂದ 5 ಸ್ವಾಮಿಯ ಪ್ರೇಮ ವಾಹಿನಿ ರಥಗಳು ಇಡೀ ದೇಶಾದ್ಯಂತ ಎಲ್ಲ ಕಡೆ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ನಾರ್ತ್ ಈಸ್ಟ್ ಎಲ್ಲ ಕಡೆ ಹೋಗ್ತಾ ಇದೆ. ಇದು ಯಾಕೆ ಈ ರಥ ಮಾಡಿದ್ದಾರೆ ಅಂತ ಹೇಳಿದರೆ, ಸ್ವಾಮಿ ನಮಗೆ ಒಂದು ದೊಡ್ಡ ಒಂದು ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ, ಒಂದು ಲೆಗೆಸಿ ಅಂತ ಹೇಳ್ತಾರೆ. ಎಲ್ಲ ಉಚಿತ ಮಾಡಿ ಹಾಸ್ಪಿಟಲ್ಗಳನ್ನು, ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್ಸು, ಮೆಡಿಕಲ್ ಕ್ಯಾಂಪ್ಸು, ಅದು ಇದು ಎಲ್ಲ ಹಲವು ಕೋಟ್ಯಾಂತರ ರೂಪಾಯಿದಲ್ಲಿ ಒಂದು ವೆಚ್ಚದಲ್ಲಿ ಅವರು ಎಲ್ಲ ಹಾಸ್ಪಿಟಲನ್ನೆಲ್ಲ ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅದು ಎಲ್ರಿಗೆ ಗೊತ್ತಾಗಬೇಕೆಂಬ ಒಂದು ಭಾವನೆಯಲ್ಲಿ ಈ ರಥಗಳು ಎಲ್ಲ ಕಡೆ ತಿರುಗಾಡ್ತಾ ಇದ್ದಾವೆ. ತುಂಬ ಒಳ್ಳೆ ಒಂದು ರೆಸ್ಪಾನ್ಸ್ ಸಿಕ್ಕಿದೆ. ಎಲ್ಲಿ ಹೋದರೂ ಸಾವಿರಾರು ಜನರು, ಹಳ್ಳಿಗೆ 20-25 ಸಾವಿರ ಹಳ್ಳಿಗಳಿಗೆ ಈ ರಥ ಹೋಗ್ತಾ ಇದೆ. ನಮ್ಮಲ್ಲಿ ನಾವು ನಮ್ಮ ಕರ್ನಾಟಕ ನಾರ್ತ್ ಅಂತ ಹೇಳ್ತೇವೆ, ನಮ್ಮಲ್ಲಿ 18 ಜಿಲ್ಲೆ, ಕರ್ನಾಟಕವನ್ನು 2 ಭಾಗ ಮಾಡಿದ್ದಾರೆ ಫಾರ್ ಈಸಿಯರ್ ಅಡ್ಮಿನಿಸ್ಟ್ರೇಷನ್. ಅಲ್ಲಿ ನಾವು ತೆಲಂಗಾಣಕ್ಕೆ ಹೋಗಿ, ನಾನು ನಮ್ಮ ಒಂದು ಸಂಘಟನೆ ಒಟ್ಟಿಗೆ ಹೋಗಿ ತೆಲಂಗಾಣದಿಂದ ರಿಸೀವ್ ಮಾಡಿ ಈ ರಥವು ನಮ್ಮ ರಾಯಚೂರಿಗೆ ಬಂದಿತ್ತು. ರಾಯಚೂರಿಂದ ಆ ರಥ ಕೊಪ್ಪಲಾಗಿ ಗದಗಕ್ಕೆ ಬಂದು, ಗದಗ್ನಿಂದ ಧಾರವಾಡ ಬಂದು, ಧಾರವಾಡದಿಂದ ಶಿವಮೊಗ್ಗಕ್ಕೆ ಬಂದಿತ್ತು. ಶಿವಮೊಗ್ಗದಲ್ಲೂ ಒಂದು ಒಳ್ಳೆ ಬೃಹತ್ ರ್ಯಾಲಿಯನ್ನು ನಾವು ಆಯೋಜಿಸಿದ್ದೆವು. ಬಹಳ ಚಂದ ರೀತಿಯಲ್ಲಿ ನಡೆದಿದೆ. ಶಿವಮೊಗ್ಗದಿಂದ ಈ ಒಂದು ರಥ ಕೊಪ್ಪಲಕ್ಕೆ, ನಮ್ಮ ಹಾವೇರಿಗೆ ಬಂದು, ಹಾವೇರಿಯಿಂದ ಇದು ರಥ ಈಗ ಹಾಸನ ಜಿಲ್ಲೆಯಲ್ಲಿ ಇದೆ. ನಿನ್ನೆ ನಾನು ಬೇಲೂರಿಗೆ ಹೋಗಿದ್ದೆ, ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಈಗ ಹಾಸನ ಜಿಲ್ಲೆಯಿಂದ ಅದು ನಾಳ್ದು 7ನೇ ತಾರೀಕಿಗೆ ಗುಂಡ್ಯದಲ್ಲಿ ನಾವು ರಿಸೀವ್ ಮಾಡ್ತಾ ಇದ್ದೇವೆ. ಎಲ್ಲ ನಮ್ಮ ಸಂಘಟಕರು ಹೋಗಿ ನಾವು ಅದನ್ನು ರಿಸೀವ್ ಮಾಡಿ ನಾವು ತರ್ತೇವೆ. ಅಲ್ಲಿಂದ ಈ ರಥ ನಮ್ಮ ಚೊಕ್ಕಾಡಿ, ನಮ್ಮಲ್ಲಿ ಸತ್ಯಸಾಯಿ ವಿದ್ಯಾ ಕೇಂದ್ರ ಅಂತ ನಮ್ಮ ಒಂದು ಶಾಲೆ, ಸತ್ಯಸಾಯಿ ಸ್ಕೂಲ್ ಇದೆ. ಆ ಸ್ಕೂಲ್ನಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಚೊಕ್ಕಾಡಿಯಲ್ಲಿ, ಹುಳ್ಯ ತಾಲೂಕಿನಲ್ಲಿ. ಅಲ್ಲಿ ಹೋಗುತ್ತೆ. ಅಲ್ಲಿಂದ ಚೊಕ್ಕಾಡಿಯಿಂದ ಈ ಒಂದು ರಥ ಮರುದಿನ ಸುಳ್ಯ ಪೇಟೆಗೆ ಹೋಗಿ ಅಲ್ಲೊಂದು ದೇವಸ್ಥಾನದಲ್ಲಿ ನಾವು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೇವೆ. ಅದನ್ನು ಮುಗಿಸ್ಕೊಂಡು ನಾವು ಪುತ್ತೂರು ಟೌನಿಗೆ ಬರ್ತಾ ಇದ್ದೇವೆ. ಪುತ್ತೂರು ಟೌನಲ್ಲಿ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿಂದ ಉಪ್ಪಿನಂಗಡಿಯಾಗಿ ನಾವು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೇವೆ. ಬಹಳ ಒಳ್ಳೆ ಕಾರ್ಯಕ್ರಮವನ್ನು ಧರ್ಮಸ್ಥಳದಲ್ಲಿ ಧರ್ಮಾಧಿಕಾರಿಯವರು ನಮಗೆ ಅಲ್ಲಿ ಬರಲಿಕ್ಕೆ ಆಹ್ವಾನ ಕೊಟ್ಟಿದ್ದಾರೆ. ನಾವು ಹೋಗ್ತಾ ಇದ್ದೇವೆ. ಅಲ್ಲಿಂದ ಧರ್ಮಾಧಿಕಾರಿ ಅದು ಧರ್ಮಸ್ಥಳದ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು BC ರೋಡ್ ಆಗಿ ನಾವು ಸತ್ಯಸಾಯಿ ಲೋಕಸೇವಾ ಟ್ರಸ್ಟ್ ಅಳಿಕೆ, ನೀವೆಲ್ಲ ಕೇಳಿರ್ಬೋದು, ತುಂಬ ಫೇಮಸ್ ಆಗಿ ಒಂದು ಅಳಿಕೆ ಸ್ಕೂಲ್ ಇದೆ ನಮ್ಮದು. ಅಲ್ಲಿ ಸ್ಕೂಲಲ್ಲಿ ಕಾರ್ಯಕ್ರಮ ಆಗ್ತದೆ. ಅಲ್ಲಿಂದ ಒಂದು 2 ದಿನಕ್ಕೆ ಕಾಸರಗೋಡು ಜಿಲ್ಲೆಗೆ ಹೋಗ್ತದೆ. ನಮ್ಮದು ಕರ್ನಾಟಕ ಕಾಸರಗೋಡಲ್ಲಿ ನಮ್ಮದು ಕೆಲವು ಸಾಯಿ ಸಂಸ್ಥೆ, ನಮ್ಮ ಕೆಲವು ಸಮಿತಿಗಳಿದ್ದಾವೆ. ಅಲ್ಲಿ ಒಂದು ಬಾಯಾರ್ ಶಾಲೆ ಇದೆ, ಸತ್ಯಸಾಯಿ ಶಾಲೆ ಇದೆ ಬಾಯಾರಲ್ಲಿ, ಅಲ್ಲಿ ಹೋಗ್ತದೆ. ಅಲ್ಲಿ ಹೋಗಿ ಅಲ್ಲಿಂದ ಮತ್ತು ನಾವು ಪುನಃ ನಾವು 11ನೇ ತಾರೀಕಿಗೆ ನಾವು ತಲಪಾಡಿಯಲ್ಲಿ ನಾವು ಈ ರಥವನ್ನು ನಾವು ರಿಸೀವ್ ಮಾಡ್ತೇವೆ. ಜನರಿಗೆ ನಾವು ವೀಲ್ ಚೇರು ಕೊಡ್ತಾ ಇದ್ದೇವೆ. ಆ ದಿವಸ ಸ್ವಲ್ಪ ಸ್ಪೆಷಲೈಸ್ಡ್ ವೀಲ್ ಚೇರ್ ಕೊಡ್ತಾ ಇದ್ದೇವೆ. ನಾವು ಒಂದು ದಿವ್ಯಾಂಗಜನ ಸೇವೆ ಇಡೀ ಭಾರತ ದೇಶದಲ್ಲಿ ನಮ್ಮ ಸತ್ಯಸಾಯಿ ಸೇವಾ ಆರ್ಗನೈಸೇಷನ್ ಅನ್ನು ನ್ಯಾಷನಲ್ ಇನಿಷಿಯೇಟಿವ್ ಅಲ್ಲಿ ಮಾಡಿದ ಒಂದು ಕಾರ್ಯಕ್ರಮ. ನಾವು ಲಾಸ್ಟ್ ಟೈಮ್ ಬಂದು ಇಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಕೊಟ್ಟಿದ್ದೆವು. ಆಗ ನಾವು 55 ಆಗಿತ್ತು. ಈಗ ಆಲ್ರೆಡಿ ಅದು 82 ಕ್ರಾಸ್ ಆಗಿದೆ. ಈಗ ನಾಳ್ದು ನಾವು 22 ಜನರಿಗೆ ಕೊಡುವಾಗ ನಮ್ಮದು ಈ ಒಂದು ಸಂಕಲ್ಪ ಇಲ್ಲಿಗೆ ಕಂಪ್ಲೀಟ್ ಆಗ್ತದೆ. ಈ 100 ಜನರಿಗೆ ಒಂದು ಕಥಕ ಕಾಲು ಕೊಡುವ ನಮ್ಮ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮ ನಾವು ಅಲ್ಲಿ ಮಾಡಿಕೊಂಡು ಸಾಯಂಕಾಲ ಅಲ್ಲಿ ಒಂದು 1 ವೀಕ್ ಸಾಯಿ ಅಂತ ಹೇಳಿ ಸ್ವಾಮಿಯ ಸ್ಟೂಡೆಂಟ್ಸ್ ಇದು ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಇದೆ. ಆ ಮ್ಯೂಸಿಕ್ ಪ್ರೋಗ್ರಾಮ್ ಒಂದು 2 ಗಂಟೆ ಕಾಲ ಇರುತ್ತದೆ. ಅದಾದಮೇಲೆ ಒಂದು ಒಳ್ಳೆ ಭಜನೆ ಇರುತ್ತೆ. ಅದಾದಮೇಲೆ ಮಹಾಮಂಗಳಾರತಿ ಆಗಿ ನಾವು ಪುನಃ ಮಂಗಳೂರಿಗೆ ಬರ್ತೇವೆ. ನಮ್ಮ ಮಂದಿರದಲ್ಲಿ ಇಲ್ಲಿ ಬಂದು ರಾತ್ರಿ ರಥ ಇಲ್ಲೇ ಇರ್ತದೆ. ಆ ಮರುದಿನ ಬೆಳಿಗ್ಗೆ 14ನೇ ತಾರೀಕಿಗೆ ನಾವು ಈ ರಥವನ್ನು ಉಡುಪಿ ಜಿಲ್ಲೆಗೆ ಹಸ್ತಾಂತರ ಮಾಡ್ತಾ ಇದ್ದೇವೆ. ಮುಲ್ಕಿಯಲ್ಲಿ ನಮ್ಮ ಬುಪ್ಪನಾಡು ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಟಿದ್ದಾರೆ. ಅಲ್ಲಿಯ ನಮ್ಮ ಸಂಘಟನೆಯವರು, ಸತ್ಯಸಾಯಿ ಸೇವಾ ಸಮಿತಿ ಮುಲ್ಕಿಯವರಲ್ಲಿ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅಲ್ಲಿ ನಾವು ಇದನ್ನು ಉಡುಪಿ ಜಿಲ್ಲೆಗೆ ಹಸ್ತಾಂತರ ಮಾಡ್ತೇವೆ. ಹಾಗೆ ಆಮೇಲೆ ಅದು ಒಂದು 3-4 ದಿನ ಉಡುಪಿ ಮಣಿಪಾಲ್ ಎಲ್ಲ ಅಲ್ಲಿ ಇರುತ್ತೆ.